ನಿನ್ನೆ ನೆದರ್ಲೆಂಡ್ಸ್ ಭೇಟಿ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡಿದ್ರು. ಆದರೆ ಅಲ್ಲಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಮಾತು ನಿನ್ನೆಯಿಂದ ಜಾಗತಿಕವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಭಾರತದಲ್ಲೂ ಕೂಡ ಪ್ರಧಾನಿಗಳ ಹೇಳಿಕೆ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಜಾಗತಿಕ ಸಂಕಷ್ಟ ಹೀಗೆ ಮುಂದುವರೆದ್ರೆ ಜನರನ್ನ ಬಡತನದ ಕೂಪಕ್ಕೆ ತಳ್ಳಿಬಿಡುತ್ತೆ ಅಂತ ಹೇಳಿದ್ದಾರೆ ಪ್ರಧಾನಿ. ಲಕ್ಷಾಂತರ ಜನ, ಕೋಟ್ಯಂತರ ಜನ ಬಡತನವನ್ನ ಅನುಭವಿಸ್ತಾರೆ ಅಂತ ಹೇಳಿ ಪ್ರಧಾನಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆದರ್ಲ್ಯಾಂಡ್ಸ್ನಲ್ಲಿ ಅನಿವಾಸಿ ಭಾರತೀಯರನ್ನ ಉದ್ದೇಶಿಸಿ ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ಹೇಳಿದಂತಹ ಮಾತಿದು. ಮೊದಲು ಕೊರೋನಾ ಬಂತು, ನಂತರ ಯುದ್ಧಗಳು ಶುರುವಾದವು, ಈಗ ಇಂಧನ ಸಂಕಷ್ಟ ಕಾಡ್ತಾ ಇದೆ. ಈ ದಶಕ ಜಗತ್ತಿಗೆ ವಿಪತ್ತಿನ ದಶಕವಾಗುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪರಿಸ್ಥಿತಿ ಶೀಘ್ರ ಸುಧಾರಿಸದೇ ಇದ್ರೆ ಲಕ್ಷಾಂತರ ಜನ ಬಡತನಕ್ಕೆ ಸಿಲುಕ್ತಾರೆ ಅಂತಾನು ಆತಂಕ, ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಈ ಹೇಳಿಕೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಭಾರತದಲ್ಲಿ ಕಳೆದ ಒಂದು ವಾರದಲ್ಲಾಗಿರುವಂತಹ 10 ದಿನಗಳ ಒಳಗಾಗಿ ನಡೆದಿರುವಂತಹ ಬೆಳವಣಿಗೆಗಳನ್ನ ಗಮನಿಸಬೇಕು. ಭಾರತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆಯನ್ನ ಕೊಟ್ಟಿದ್ದು ಡೀಸೆಲ್ ಹಾಗೆ ಪೆಟ್ರೋಲ್ನ ಮಿತವಾಗಿ ಬಳಕೆ ಮಾಡುವುದಕ್ಕೆ. ಅದಾದಂತಹ ನಂತರದಲ್ಲಿ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಹೇಳಿದ್ದು, ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಳ ಆಗಿದ್ದು, ಇದೆಲ್ಲದರ ಬೆನ್ನಲ್ಲೇ ಪ್ರಧಾನಿಗಳಿಂದ ಇಂಥದ್ದೊಂದು ಮಾತು ಬಂದಿದ್ದು ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಇದೇ ಮಾತು ಸದ್ಯ ಮುಂದಿನ ದಿನಗಳು ಮತ್ತಷ್ಟು ಕಠಿಣವಾಗಲಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸಿರುವುದು. ಮತ್ತೆ ಬಡತನದ ಕೂಪಕ್ಕೆ ಹೋಗಬಹುದು ಜಗತ್ತಿನ ಅತಿದೊಡ್ಡ ಆಬಾದಿ ಅಂದ್ರೆ ಏನು? ಅತಿ ಹೆಚ್ಚು ಜನಸಂಖ್ಯೆ ಇರುವಂತಹ ರಾಷ್ಟ್ರ ಯಾವುದು? ಭಾರತದ ಬಗ್ಗೆಯೇ ಮಾತನಾಡುವಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಉಲ್ಲೇಖವನ್ನ ಮಾಡಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಬಡತನದ ಕೂಪಕ್ಕೆ ಬಂದು ಬೀಳಬಹುದು ಅನ್ನುವಂಥ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ ಭಾರತ ಅಂತಲ್ಲ, ಜಗತ್ತಿನ ಹಲವು ರಾಷ್ಟ್ರಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಮಧ್ಯಮ ವರ್ಗದಲ್ಲಿ ಸರ್ಕಸ್ ಮಾಡ್ತಾ ಇರುವಂತಹ ಕುಟುಂಬಗಳು, ಅಂತಹ ಕುಟುಂಬಗಳಿಗೆ ತೊಂದರೆಯಾಗಬಹುದು ಅನ್ನುವುದು ಪ್ರಧಾನಿಯ ಕಳವಳ. ಅಷ್ಟಕ್ಕೂ ಇಂಥ ಸಿಚುವೇಶನ್ ಅಥವಾ ಇಂಥದ್ದೊಂದು ಮಾತು ಪ್ರಧಾನಿ ಆಡೋದಕ್ಕೆ ಕಾರಣ ಏನು? ಜಗತ್ತಿನಲ್ಲಿ ಆಗಿರುವಂತಹ ಎನರ್ಜಿ ಕ್ರೈಸಿಸ್, ಇಸ್ರೇಲ್ ಹಾಗೆ ಅಮೆರಿಕ ನಡೆಸಿದಂತಹ ಯುದ್ಧದ ಪರಿಣಾಮ, ಇರಾನ್ ಕೊಟ್ಟಂತಹ ತಿರುಗೇಟು, ಇವತ್ತು ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ. ಹಾರ್ಮುಜ್ ಜಲಸಂಧಿಯನ್ನ ಸದ್ಯಕ್ಕಂತೂ ಓಪನ್ ಮಾಡುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಶಾಂತಿ ಮಾತುಕತೆಗಳು ಫಲಪ್ರದ ಆಗ್ತಾ ಇಲ್ಲ. ಒಂದು ಒಪ್ಪಂದಕ್ಕೆ ಬರಲಾಗ್ತಾ ಇಲ್ಲ. ಈ ಡಿಲೇ ಆದಷ್ಟು ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಸಮಸ್ಯೆಗೆ ಈಡಾಗ್ತಾ ಇದೆ, ತೊಂದರೆಗೀಡಾಗ್ತಾ ಇದೆ. ಆರ್ಥಿಕ ಸಂಕಷ್ಟಗಳನ್ನ ಎದುರಿಸುವಂತಹ ಸಿಚುವೇಶನ್ ನಿರ್ಮಾಣ ಆಗ್ತಾ ಇದೆ. ಆ ಕಾರಣಕ್ಕಾಗಿಯೇ ಕೆಲ ದಿನಗಳ ಹಿಂದೆ ಪ್ರಧಾನಿ ಕರೆಯನ್ನ ಕೊಟ್ಟಿದ್ದು, ಹಿತಮಿತವಾಗಿ ಪೆಟ್ರೋಲ್ ಡೀಸೆಲ್ ಬಳಸಿ ಹಾಗೆ ಗೋಲ್ಡ್ ಖರೀದಿಯನ್ನ ಕಡಿಮೆ ಮಾಡಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಪ್ರಧಾನಿ ಇಂಥದ್ದೊಂದು ಎಚ್ಚರಿಕೆಯನ್ನ ಕೂಡ, ಅಥವಾ ಇಂಥದ್ದೊಂದು ಸಿಚುವೇಶನ್ ಬರಬಹುದು ಅನ್ನುವಂತಹ ಸುಳಿವನ್ನ ಕೂಡ ನೀಡಿದ್ದಾರೆ ನೆದರ್ಲೆಂಡ್ಸ್ನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.